ವರುಣಾರ್ಭಟಕ್ಕೆ ಉಕ್ಕಿ ಹರಿದ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಕುಟುಂಬಗಳು ಗೋಳಾಡ್ತಾ ಇವೆ. ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ ಇದು. ಅಸುಟಿ ಗ್ರಾಮದ ಹರಿಜನಕೇರಿ, ಕುರುಬರ ಓಣಿ, ಕುಲಕರ್ಣಿ ಫ್ಲಾಟ್ನ ನಿವಾಸಿಗಳು ಕಣ್ಣೀರನ್ನು ಹಾಕ್ತಿದ್ದಾರೆ. ಶಾಶ್ವತ ಸ್ಥಳಾಂತರಕ್ಕೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಗದಗದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನಾವು ಕೂಡ ಶಾಶ್ವತವಾಗಿ ಇಲ್ಲಿಂದ ಸ್ಥಳಾಂತರ ಮಾಡಿ ನಮಗೆ ನೆಲೆ ಒದಗಿಸಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾನೆ ಇರ್ತೀವಿ. ಆದರೆ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ನಮ್ಮ ಬಗ್ಗೆ ಯಾವುದೇ ರೀತಿಯಲ್ಲೂ ಕನಿಕರ ತೋರ್ತಾ ಇಲ್ಲ. ನಮ್ಮ ಮನವಿಯನ್ನ ಅವರು ಪುರಸ್ಕರಿಸ್ತಾ ಇಲ್ಲ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ಮಳೆಯಿಂದಾಗಿ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂತ. ಹಾಳು ಬಂದ್ರೆ ಯಾರು ಏನು ಸ್ಪಂದನೆ ಮಾಡಲಿಲ್ಲ. ಮನಿ ಬಿತ್ತು ಎಲ್ಲ ಆಯ್ತು. ನಮ್ಮ ಜೋಡಿನ 7 ಮನಿ ಅದಾವ್ರಿ ನಮ್ಮ ಊರಾಗ. ಎಲ್ಲ ಕಡೆ ಅಡ್ಡಾಡಿದ್ರಿ. ಯಾವಂಗಲ್ ಸಾಹೇಬ್ರ ಕಡೆ ಹೊಡಿದ್ವಿ, ಈಗಿರ ಸಾಹೇಬ್ರ ಕಡೆ ಹೋದ್ವಿ, ಮಾಡೋಣ ಅಂದ್ರೆ ಇವತ್ತು ಏನೂ ಆಗಲಿಲ್ಲ. ಮತ್ತು ಹೊಲ ಎಲ್ಲ ಬಡ್ಡೆ ಹಾಕಿದ್ರಿ, ಹಾಪ್ ನುಂದಿ ಮಾಡಿ ರೊಕ್ಕ ತೊಗೊಂಡು ಮನೆ ಹಾಕ್ಸ್ಕೊಂಡಿದೀವಿ. ಈಗ ಇವತ್ತಿಗೆ ಯಾರು ಸ್ಪಂದನೆ ಮಾಡಿಲ್ಲ, ಏನು ಮಾಡಿಲ್ಲ ಅಂದಿಲ್ಲ. ಮತ್ತೆ ನೀರು ಬಂತ್ರಿ. ಈಗ 2008ಕ್ಕೆ ನೀರು ಬಂತು. ಈಗ ಮತ್ತೆ ಏನು ಮಾಡೋದಂತ ಹೇಳ್ರಿ. ಮಾಡಿದ್ರ ಪೂರ ಶಿಫ್ಟಿಂಗ್ ಮಾಡ್ರಿ. ಇಲ್ಲ ನಮ್ಗೆ ಬೇಡ್ರಿ. ನಾವೇ ಇಲ್ಲೇ ಅದೀವಿ. ಹೆಂಗಿದ್ರು ಸತ್ತು ಇಲ್ಲೇ ಸಾವ್ತೀವಿ. ಅಲ್ಲಿ 12 ಮಾತು ಅನಿಸ್ಕೊಂಡ್ರೆ ತಿನ್ನಕ ಅನಿಸ್ಕೊಂಬಂದಿವ್ರಿ. ನಾವು ಅಲ್ಲಿ ಶಾಲ್ಯಾಗ ಅನಿಸ್ಕೊಂಬಂದಿರಿ ಸರ್. ಹೋಗುದಿಲ್ಲ. ನಮ್ಮ ಮನ್ಯಾಗ ಉಣ್ತೀವಿ, ಇಲ್ಲೇ ಇರ್ತೀವಿ. ಬೇಕಾದಷ್ಟು ನೀರು ಬರ್ತದೆ. ಏನು ಸಮಸ್ಯೆ ಇಲ್ಲ. ಪ್ರತಿಯೊಮ್ಮೆ ನೀರು ಬಂದಾಗ ಪ್ರತಿಯೊಂದು ಬರೋದು ಕೆತ್ಕೊಂಡು ಹೋಗೋದು. ಕೆಲವು ಮನೆ ಬಿದ್ದು ಹೊಳ್ಳಿ ಹಾಕ್ಸಕ್ಕೆ ಇಲ್ಲೇ ಉಳ್ಯಾಕತ್ತಾರ. ಸರ್ಕಾರದಿಂದ ಯಾವುದೂ ಒಂದು ಗೌರ್ಮೆಂಟಿಗೆ ಇದಿಲ್ಲ, ಸಲಹೆ ಇಲ್ಲ ನಮಗೆ. ಹಾಂ, ಏನಿಲ್ಲ. ಗಂಜಿಕೆ ಅಂದ್ಕೊಂತ್ರ 4 ದಿನ ಉಣ್ತೀವಿ. ಇಲ್ಲಿ ಬಂದು ಮತ್ತೆ ಹೊಳ್ಳಿ ನಮ್ಮ ಜಾಗ ಹಸ ಮಾಡ್ಕೊಂಡು ಮನೆ ಹಾಕ್ಸ್ಕೊಂಡು ಮನೆ ಬಿತ್ತು. ಎಲ್ಲರ ಕೈ ಕಾಲು ಎಲ್ಲರಿಗೂ ದಣಿಸ್ಬಿಟ್ಟೆ. ನಾವು ಯಾರು ಏನೂ ಮಾಡ್ಲಿಲ್ರಿ. ಮನೆ ಬಿದ್ದಾಗ್ರಿ ಎಲ್ಲ ಕಂಡ್ರೆ ಕಾಲು ಬಿದ್ದಿ ನಾವು. ಆ ಮನೆ ಮನೆ ಹಾಕಿ ಮನೆ ನೀರು ಹಾಕಿ ಪಾಸ್ ಆತ್ರಿ. ಹೊಲಕ್ಕೆ ಯಾರು ಹೊಳ್ಳಿ ಹೊಳಿಲ್ಲ. ಈಗ ಎಲ್ಲರೂ ಅಡ್ಡಾಡ್ತಾರೆ ಹಿಂಬಲ್ಲ. ಯಾರು ಮನೆ ಬಿದ್ದೈತಿ ಹಾಕ್ರಿ ಮಾಡ್ರಂತ ಅವರು ಏನು ಹೇಳಿಲ್ಲ. ಈಗ ಎಲ್ಲರೂ ಹಿಂಬಲ್ಲ ಅಡ್ಡಾಡ್ತಾರೆ. ಲಾಭ ಇರ್ತದಲ್ಲ ಅಡ್ಡಾಡ್ತಾರೆ ಅವ್ರು. ನಮ್ದು ಹೆಸರು ಐತ್ರಿ, ಅವ್ರು ಬಸರು ಆಗತ್ತೆ ನೋಡ್ರಿ. ಮತ್ತೇನಿಲ್ಲ ಪ್ರಶ್ನೆ. ಇದೇ ಸಮಸ್ಯೆ ರೀ ಪ್ರತಿ ವರ್ಷನೂ. ದೇವ್ರು ಮತ್ತೆ ಹೊಲ ಐತಲ್ರಿ, ಬಡ್ಡೆ ಮಾಡ್ಕೊಂಡು ಕಟ್ಕೊಂಡು ಮತ್ತೆ ಹಂಗಾರನ್ರ ನಾವು ಅವ್ರ ಹಾಕ್ಸ್ಕೊಡೋ ಮಟ್ಟ ನಾವು ಸುಮ್ಮನೆ ಅದ ರೀ. ಅವ್ರು ಹಾಕ್ಸ್ಕೊಡೋ ಮಟ್ಟ ನಮ್ಗೆ ಆಗ್ಬೇಕಾದ್ರೆ ಮತ್ತೆ ದುಡ್ಕೊಂಡು ಮಾಡ್ಕೊಂಡ್ವಿ. ಈಗ ಯಾರು ನೋಡಿದ್ರಿ. ಈಗ ಅಂತಾರೆ ಎಲ್ಲರೂ ಬಂದೀಗ ಯಾರು ಏನು ಮಾಡ್ಲಿಲ್ರಿ. ಯಾರು ಏನು ಹಾನಿಗೆ ಆಗ್ಲಿಲ್ರಿ. ನಾವು ಕಷ್ಟ ಬಿಟ್ಟೇವಿ. ಫಲ ಮಾಡ್ಕೊಂಡು ದುಡ್ಕೊಂಡು ನಾವು ಹಾಕಿಸ್ಕೊಂಡೆ ಮನೆ. ಯಾರು ಏನು ಹಾಕ್ಲಿಲ್ರಿ. ಇದಕ್ಕೆ ಎಲ್ಲ ತಾಲ ಅಡ್ಡಾಡಿ ಎಲ್ಲ ನೋಡಿ ನಾವು ಈಗ ಸುಮ್ಮನೆ ನಮ್ಮ ಸುಮ್ಮನೆ ಆಗೋದಿಲ್ರಿ.